ಓಂ ಶ್ರೀಯಪ್ಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯವಿಶಲಪ್ರಭಾಸೋಪತ್ರಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಶ್ರುತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವಿದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಸಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮೋಪಾಸೆ ಶ್ರಿಯಃ ಪತಿಂ. ಈಗ ದೇವರು ಇಷ್ಟು ಮುಗಿದೋಯ್ತು. ಈಗ ಮುಂದಿನ ದೊಡ್ಡ ಪ್ರಶ್ನೆ ಏನೀಗ, ದೇವರು ಹೀಗೆ ಇದ್ದಾನೆ, ಮೂರು ಅವಸ್ಥೆಗಳನ್ನು ಕೊಡ್ತಾನೆ ನಮಗೆ, ವಿಶ್ವ ಸೈಜಸ ಪ್ರಾಜ್ಞಾ ರೂಪದಿಂದ ಅಂತ ಹೇಳಿದಾಗ ಅಲ್ಲಿ ದೊಡ್ಡ ಪ್ರಶ್ನೆ ಬರುತ್ತೆ, ಉತ್ತರ ಕೊಡ್ತಾನೆ. ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಕೇಚಿದಿದಂ ಇತ್ತಂ ವ್ಯಾಚಕ್ಷತೆ ಟೀಕಾರಾಯರು ಬರೀತಾರೆ. ಅದು ಯಾಕೆ ಪೂರ್ವಪಕ್ಷ ಅನುವಾದ ಮಾಡ್ತಾರೆ ಅಂದರೆ, ಆಚಾರ ಸಿದ್ಧಾಂತ ಮಹತ್ವ ಅರ್ಥ ಆಗಲಿಕ್ಕೋಸ್ಕರ. ಅವ್ರು ಹೀಗೆ ಮಾಡಿದ್ರು, ಹೀಗೆ ಮಾಡದೆ ಎಷ್ಟು ತಪ್ಪಿತ್ತು ಅದಕ್ಕೆ ಬರ್ತಿದ್ದಿಲ್ಲ, ಈ ಸರಿ ಹೋಯ್ತು ಅಂತಾರಲ್ಲ ಹಾಗೆ. ಪರಮತ ಖಂಡನೆ ಮಾಡೋ ಉದ್ದೇಶ ನಿಂದೆ ಅಲ್ಲ, ಅದು ಏನದು ಆ ತಪ್ಪನ್ನು ಮಾಡಿದ್ರಿಂದ ಹಾಗಾಯಿತು, ಸರಿ ಮಾಡಿಕೊಂಡ್ರೆ ಸರಿ ಉತ್ತರ ಸಿಗುತ್ತೆ ಅಂತ ಅಷ್ಟೇ ಹೊರತು ಇದು ಮಾಡೋದಿಲ್ಲ. ತಪ್ಪು ಮಾಡಿ ಏನೋ ಕರೆಕ್ಷನ್ ತಪ್ಪು ಮಾಡಿ ಹೋಗಿರ್ತಾನೆ, ಹುಡುಕೊಂಡು ಬೈಕೋತ ಕೂತ್ರು ಉಪಯೋಗ ಇಲ್ಲ. ಅವ್ರು ಚಿಕ್ಕ ವಿಷಯ ಬೇರೆ, ಈಗ ಕೆಲಸ ಆಗ್ಬೇಕೀಗ. ಫಸ್ಟ್ ಏನು ಮಾಡ್ಬೇಕೀಗ, ಇಲ್ಲಿ ತಪ್ಪಿತ್ತು ಸರಿ ಮಾಡಿದ್ರೆ ಸರಿ ಹೋಯ್ತು ಅಷ್ಟೇ. ಆಗ್ರಹ ಮಾಡಿ ಅದು ಮುಂದಿನ ಪ್ರಶ್ನೆ. ಅದು ಫಸ್ಟ್ ಯಾವಲ್ಲೂ ಹೇಳಬೇಕು. ಎಲ್ಲರೂ ಆಗ್ರಹ ಮಾಡ್ತಾರೆ, ಕೆಲವು ಸಾಮಾನ್ಯ ಇಮಿಡಿಯೇಟ್ ಒಪ್ಕೊಂಡ್ಬಿಡ್ತಾರೆ ತುಂಬ ಜನ. ಆಗ್ರಹ ಮಾಡೋಣ ಆವಾಗ ಅವ್ನ ಶಿಕ್ಷೆ ಇದ್ದೇ ಇದೆ, ಅದು ಬೇರೆ. ಕೇಚಿದಿದಮಿತ್ತಂ ವ್ಯಾಚಕ್ಷತೆ ದ್ವಿರೂಪಂ ಬ್ರಹ್ಮ ಶ್ರೂಯತೆ ಸರ್ವಕರ್ಮ ಸರ್ವಕಾಮ ಇತ್ಯಾದೌ ಸವಿಶೇಷಂ. ಅವ್ರು ಬರೀ ಅರ್ಥ ಇದು ನೋಡಿ. ಬ್ರಹ್ಮ ಎರಡಿದ್ದಾನೆ, ಸರ್ವಕರ್ಮ ಸರ್ವಕಾಮ ಅಂತಕ್ಕಂಥ ಒಂದು ಗುಂಪು, ಸವಿಶೇಷ ಬ್ರಹ್ಮ ಅಂತ ಒಬ್ಬ. ಅಸ್ಥೂಲಂ ಅನಣು ಇತ್ಯಾದೋ ನಿರ್ವಿಶೇಷಂ, ಅಂದರೆ ಸವಿಶೇಷ ಬ್ರಹ್ಮ ನಿರ್ವಿಶೇಷ ಬ್ರಹ್ಮ ಅಂತ ಎರಡು ಗುಂಪು. ಸಗುಣ ನಿರ್ಗುಣ ಅಂತೀವಲ್ಲ ಹಾಗೆ. ತತ್ರ ಕಿಮುಭಯ ರೂಪಂ ಬ್ರಹ್ಮ ಪ್ರತಿಪತ್ತವ್ಯಂ ಉತ ಅನ್ಯತರ ರೂಪಂ. ನಾವು ಎರಡು ರೂಪ ಬ್ರಹ್ಮನ್ನು ತಿಳಿಬೇಕು ಅಥವಾ ಒಂದು ತಿಳ್ಕೊಂಡ್ರೆ ಸಾಕು ಅಂತ ಪ್ರಶ್ನೆ. ಯದಾಪಿ ಅನ್ಯತರ ರೂಪಂ ತದಾಪಿ ಕಿಂ ಸವಿಶೇಷಂ ಉತ ನಿರ್ವಿಶೇಷಂ ಇತಿ ಸಂಶಯೇ. ಅನ್ಯರುತ್ತರ ರೂಪನಾದರೂ ಕೂಡ ಸವಿಶೇಷ ಬ್ರಹ್ಮನೋ ನಿರ್ವಿಶೇಷ ಬ್ರಹ್ಮನೋ ಅಂತ ಪ್ರಶ್ನೆ ಬಂದರೆ ದ್ವಿವಿಧ ಶ್ರುತ್ಯ ಅನುಪರೋಧಾತ್ ಉಭಯ ರೂಪಮೇವ ಬ್ರಹ್ಮೇತಿ ಪ್ರಾಪ್ತೆ ಇದಮುಚ್ಯತೆ. ಅದಕ್ಕೆ ಎರಡನ್ನೂ ಉಪಾಸನೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಿದೆ, ಅದಕ್ಕೆ ಉತ್ತರ ಕೊಡ್ತಿದ್ದಾರೆ ಅಂತ ಅವ್ರು ಬರೆಯೋದಿದೆ, ಅಲ್ಲ ನಮ್ಮದಲ್ಲ. ನ ತಾವತ್ ಸ್ವತಃ ಪರಸ್ಯ ಬ್ರಹ್ಮಣ ಉಭಯ ರೂಪತ್ವಂ ಸಂಭವತಿ ವಿರೋಧ. ಇಷ್ಟು ಅರ್ಥ ಮಾಡಿದಾಗ ಉತ್ತರ ಇಷ್ಟು ಬಂತು. ನ ತಾವತ್ ಸ್ವತಃ ಪರಸ್ಯ ಬ್ರಹ್ಮಣ ಉಭಯ ರೂಪತ್ವಂ ಸಂಭವತಿ ವಿರೋಧ. ಒಬ್ಬನೇ ಬ್ರಹ್ಮ ಸವಿಶೇಷ ನಿರ್ವಿಶೇಷ ಆಗಬಹುದಾ? ಯಾಕೆ? ವಿರೋಧಾತ್. ವಿರೋಧಾತ್ ಅಂದರೆ ಕಾಂಟ್ರಡಿಕ್ಟರಿ, ಅಸಾಧ್ಯ ಇಲ್ಲ. ವಿರೋಧಾತ್ ಅಸ್ತು ತರ್ಹಿ ಸ್ಥಾನತಃ ಪೃಥಿವ್ಯಾದಿ ಉಪಾಧಿ ಯೋಗಾತ್. ಹಾಗಿದ್ದರೆ ಪೃಥಿವಿಸ್ಥ ಬ್ರಹ್ಮ ಗಗನಸ್ಥ ಕರ್ಮ ಅಂತ ಬೇರೆ ಮಾಡ್ಕೋಣ ಅಂತ ಕೇಳಿದರೆ ಮೈ ಬ್ರಹ್ಮ ಮಾಡ್ಕೊಡ್ತು. ಅಲ್ಲ, ಇಲ್ಲಿಗೆ ಅಪ್ಲೈ ಮಾಡಕ್ಕೆ ಬಂದಿದ್ದಾರೆ. ವಿಷಯ ಮೊದಲೇ ಹೇಳಿಬಿಟ್ಟು ಎಲ್ಲಿ ಹೇಗೆ ಅಪ್ಲೈ ಮಾಡ್ಕೋಬೇಕೀಗ ಅಂದರೆ, ಮೈವು ಹೇಳಿದ್ರೆ 4-16 ಹೇಳ್ತಾ ಇರೋದೆ, ಅದು ಅಪ್ಲಿಕೇಶನ್ ಪ್ರಸಂಗ ಬೇರೆ ಇರುತ್ತೆ. ಆ ವಿಷಯ ಯಾವುದಕ್ಕೆ ಅದಂತ ಇಲ್ಲಿ ಹೇಳಿಬಿಟ್ಟು ಅಪ್ಲೈ ಹೀಗೆ ಮಾಡ್ಕೋಬೇಕು ಅಂತ ಅವ್ರ ವಾದ. ಮೈವಂ ನಹಿ ಉಪಾಧಿ ಅನ್ಯಥಾ ಕರೋತಿ ಕಿಂತು ಅವಿದ್ಯೋಪಾಸ್ಥಾಪಿತಾ ಪೃಥಿವ್ಯಾದ್ಯುಪಾಧಯೋ ಭ್ರಮಮುಪಜನಯಂತಿ. ಇದೆಲ್ಲ ಯಾತಕ್ಕೆ ಬಂದಿದೆ? ಭ್ರಮೆ ನಮಗೆಲ್ಲ ಕೂಡ. ಪೃಥಿವ್ಯಾದಿಗಳೇ ಉಪಾಧಿಗಳು, ಅದರಿಂದ ಹೀಗೆ ಆಗ್ತಾ ಇದೆ ಅಂತ ಅವ್ರ ಉತ್ತರ ಇದೆ. ಅತಶ್ಚ ಅನ್ಯತರ ಪರಿಗ್ರಹೇಪಿ ನಿರಸ್ತ ಸಮಸ್ತ ವಿಶೇಷಮೇವ ಬ್ರಹ್ಮ ಪ್ರತಿಪತ್ತವ್ಯ. ಆದ್ದರಿಂದ ನಿರ್ವಿಶೇಷ ಬ್ರಹ್ಮನನ್ನೇ ಆರಾಧನೆ ಮಾಡಬೇಕೆ ಹೊರತು ಯಾರನ್ನಲ್ಲ, ಸಗುಣ ಬ್ರಹ್ಮನನ್ನಲ್ಲ. ಸರ್ವತ್ರ ಅಶಬ್ದಮಸ್ಪರ್ಶಂ ಇತ್ಯಾದಿ ವಾಕ್ಯೇಶು ತಥಾಭೂತಮೇವ ಹಿ. ಎಲ್ಲೆಲ್ಲಿ ಉಪಾಸನೆ ಮಾಡೋಕ್ಕೆ ಹೇಳ್ತಾರೋ ಅಶಬ್ದ ಅಸ್ಪರ್ಶ ಅಂತ ಹೇಳ್ತಾರೆ, ಅಂದರೆ ನಿರ್ವಿಶೇಷ ಅಂತ ಅರ್ಥ. ಬ್ರಹ್ಮ ಉಪದಿಶ್ಯತೆ ನ ವೇದಾದೀತಿ ಚೇನ್ನ
ಪ್ರತ್ಯೇಕಂ ಮತದ್ವಚನಾತ್ ನ ನಿರ್ವಿಶೇಷಮೇವ ಬ್ರಹ್ಮ ನ ಭೇದಾದಿತಿ ಚೇನ್ನ ಪ್ರತ್ಯೇಕಂ ಮತದ್ವಚನಾತ್. ಇಲ್ಲ ನಾವು ಭೇದ ಹೇಳಕ್ಕೆ ಹೊರಟಿದ್ದಾರೆ ಅಂದರೆ ಇಲ್ಲ, ಪ್ರತ್ಯೇಕವಾಗಿ ಅತದ್ವಚನ ಅಂದರೆ ಇದಕ್ಕೆ ಬೇರೆ ಅದಕ್ಕೆ ಬೇರೆ ಅಂತ ಪ್ರತ್ಯೇಕ ಮಾಡಿ ಹೇಳಿರೋದ್ರಿಂದ ಎರಡು ವಿಧ ವಸ್ತು ಬ್ರಹ್ಮ ಇದ್ದಾನೆ. ನಿರ್ವಿಶೇಷ ಬೇರೆ, ಸವಿಶೇಷ ಬೇರೆ. ನಾ ನಿರ್ವಿಶೇಷಮೇವ ಬ್ರಹ್ಮ, ಬರೀ ನಿರ್ವಿಶೇಷ ಬ್ರಹ್ಮನ ಬಗ್ಗೆ ಅಲ್ಲ, ಕೆಲವು ಸವಿಶೇಷ ಬ್ರಹ್ಮನೂ ಹೇಳ್ತಾರೆ. ಚತುಷ್ಪಾದ್ ಬ್ರಹ್ಮ, 4 ಕಾಲ ಇದೆ. ಷೋಡಶ ಕಲಂ ಬ್ರಹ್ಮ, 16 ಕಲೆಗಳಿವೆ. ಇವೆಲ್ಲ ಏನಿವೆಲ್ಲ ಸವಿಶೇಷ ಬ್ರಹ್ಮ, ಇದು ನಿರ್ವಿಶೇಷ ಬ್ರಹ್ಮ. ಇತಿ ಚೇನ್ನ ಯಶ್ಚಾಯಮಸ್ಯಾಂ ಪೃಥಿವ್ಯಾಂ ಇತ್ಯಾದಿನ ಪ್ರತ್ಯುಪಾದಿಭೇದ ಅಭಾವವಚನಾತ್ ಅಪಿ ಚೈವಮೇಕೆ ನೇಹ ನಾನಾಸ್ತಿ ಕಿಂಚನ ಇತ್ಯಾದೌ ಭೇದ ದರ್ಶನ ನಿಂದಾಪೂರ್ವಕಂ ಅಭೇದಂ ಏಕೆ ಶಾಖಿನಃ ಮಾ ಸಮಾಮನಂತಿ. ಇದಿಷ್ಟ ಸೂತ್ರಕ್ಕೆ ಈ ಅರ್ಥ ಬರೆದು ಏನೋ ಹೇಳಿಬಿಟ್ಟು, ತದಿದಂ ವ್ಯಾಖ್ಯಾನಂ ಸಮ್ಯಗ್ ವ್ಯಾಖ್ಯಾನೇನೈವ ಅಪಹಸ್ಥಿತಂ ಭವಿಷ್ಯತಿ ಕಿಂ ಪುನಃ ಪ್ರಯತ್ನೇನ ಇತ್ಯಾಶಯವಾನ್ ವ್ಯಾಖ್ಯಾನಮೇವ ಆರಭತೆ. ಇಷ್ಟೊತ್ತು ಕೆಲಸ ಆಚಾರ್ಯ ಏನು ಮಾಡ್ತಾರೆ ಅಂದರೆ, ಇಷ್ಟು ಹೇಳಿದ್ದಾರೆ ಸರಿಯಲ್ಲ ದೋಷಗಳು ತೋರಿಸ್ಬಿಟ್ಟು ತಾವು ಹೇಳ್ತಾರೆ. ಈ ಸರ್ತಿ ಇಲ್ಲಿ ಆಚಾರ್ಯ ಏನು ಮಾಡ್ತಿದ್ದಾರೆ ಅಂದರೆ, ಅದು ಖಂಡನೆ ಮಾಡೋಕ್ಕೆ ಹೊರಟಿಲ್ಲ. ಅದು ಸರಿ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಸರಿಯಾದ ಹೇಳಿಬಿಟ್ರೆ ಮತ್ತೆ ಹೇಳಿದ ತಪ್ಪು ಅಂತಾಗಲಿಲ್ಲ. ಖಂಡನೆ ಮಾಡೋದು 2 ವಿಧ. ಅವ್ರು ಹೇಳಿದ ತಪ್ಪು ತಪ್ಪನ್ನು ತೋರಿಸಿ ಖಂಡನೆ ಮಾಡೋದು ಒಂದು ಭಾಗ. ಸರಿಯಾದನ್ನು ಹೇಳಿಬಿಟ್ರೆ ಏನಾಗಿತ್ತು ಅಲ್ಲಿಗೆ, ಅದು ಖಂಡಿತ ಆದಾಗ ಲೆಕ್ಕ. ಯಾರೋ ಗಂಟೆ ಏನು ಹೇಳ್ತಿದ್ರು, ಒಬ್ರು ಫೈನಲಾಗಿ ಇಷ್ಟು ತೋರಿಸ್ಬಿಟ್ಟ, ಮತ್ತೆ ಎಲ್ಲ ಹೋಯ್ತು, ಅವೆಲ್ಲ ಹೇಳಿದ ತಪ್ಪು ಅಂತ ಅರ್ಥ ಅಷ್ಟೇ. ಸೊ ಇದೆಲ್ಲ ಯಾತಕ್ಕೆ ಬರೆದ್ರು ಅಂದರೆ, ಆಚಾರ್ಯ ಪ್ರಶ್ನೆ ಹಾಕ್ಕೊಂಡಿಲ್ಲ, ಉತ್ತರ ಕೊಟ್ಟಿಲ್ಲ, ನೀವ್ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀರಿ ಅಂದರೆ ಆಚಾರ್ಯ ಬಸರಿ ಪ್ರಶ್ನೆ ಇದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಈಗ ಸರಿಯಾದ ವ್ಯಾಖ್ಯಾನ ಬರೆದುಬಿಟ್ಟು ಈ ವ್ಯಾಖ್ಯಾನ ತಪ್ಪು ಅಂತ ನಮಗೆ ತಿಳಿಸ್ತಾ ಇದ್ದಾರೆ. ಖಂಡನೆಯ ಮುಖ್ಯ ಎಲ್ಲ ಒಂದೇ ರೀತಿ ಮಾಡಬೇಕಾಗಿಲ್ಲ, ಅನೇಕ ರೀತಿಯಲ್ಲಿ ಖಂಡನೆ ಮಾಡೋಕ್ಕೂ ಬರುತ್ತೆ. ಸರ್ವ ಶರೀರೇಶು ಪ್ರತಿ ಶರೀರಂಚ ದಕ್ಷಿಣ ಪ್ರಸಕ್ತಿ. ನಿಮ್ಮ ಪ್ರಶ್ನೆನೂ ಅಲ್ಲ, ನಿಮ್ಮ ಉತ್ತರವೂ ಅಲ್ಲ ಬಂದಿರೋದಿಲ್ಲಿ. ನಿಮ್ಮ ಪ್ರಶ್ನೆನೂ ಅಲ್ಲ, ಉತ್ತರವೂ ಅಲ್ಲ. ಸಗಣದಿಗಳು ಪ್ರಶ್ನೆನೇ ಬಂದಿಲ್ಲ. ಇಲ್ಲಿ ಬಂದಿರೋದೇನು ಅಂದರೆ, ದೇವರ ಕಣ್ಣಲ್ಲಿ, ಕಂಠದಲ್ಲಿ, ಹೃದಯದಲ್ಲಿ ಅಂತ 3 ಹೇಳ್ತೀರಿ. ವಿಶ್ವ ತೈಜಸ ಪ್ರಾಜ್ಞಾ ಅಂತ ಹೇಳ್ತೀರಿ. ಸ್ಥಾನ ಭೇದ ಆಯ್ತು. ಏನು ಸ್ಥಾನ ಭೇದ ಆಯಿತು? ಗಂಡು ಅನ್ನೋದು ಒಂದು ಸ್ಥಾನ, ಕಂಠ ಇನ್ನೊಂದು ಸ್ಥಾನ, ಹೃದಯ ಮತ್ತು 3 ಸ್ಥಾನಗಳು ಬೇರೆ ಆಗಿದ್ದರಿಂದ ದೇವರಲ್ಲಿ ವ್ಯತ್ಯಾಸ ಬರುತ್ತಾ ಅಂತ ಪ್ರಶ್ನೆ. ಈಗ ಮತ್ತು ನಮ್ಮಲ್ಲಿ ವ್ಯತ್ಯಾಸ ಇದೆ. ಮನೆಯಲ್ಲಿ ಇದ್ದಾಗ ಬೇರೆ, ಬೇರೆ ಕಡೆ ಹೋದಾಗ ಬೇರೆ, ಹೋಮ್ ಪಿಚ್ ಬೇರೆ, ಫಾರಿನ್ ಪಿಚ್, ಏನೋ ವ್ಯವಸ್ಥೆಗಳಿವೆ. ದೇವರಿಗೆ ಹಾಗುಂಟಾ ಅಂತ ಪ್ರಶ್ನೆ. ಸ್ಥಾನ ಭೇದ. ಈ ನೋಡಿ, ಸೂರ್ಯ ಅಲ್ಲಿದ್ದಾನೆ, ಸೂರ್ಯ ಇಲ್ಲಿದ್ದಾನೆ. ಏನಾಯ್ತು ಈಗ? ಆ ಭೇದದಿಂದಾಗಿ ಸ್ಥಾನಭೇದ. ಸ್ಥಾನಭೇದ ಅದು ಬೆಳಗಾಯಿತು, ಇದು ರಾತ್ರಿ ಶುರುವಾಯಿತು. ಇದು ಪ್ರತ್ಯೂಷ ಅಂತಾರೆ, ಅದನ್ನು ಪ್ರದೋಷ, ಅದು ಪ್ರತ್ಯೂಷ. ಏನಂತ ಅರ್ಲಿ ಮಾರ್ನಿಂಗ್ ಬಿಫೋರ್ ಸನ್ರೈಸ್ ಏನಂತಾರೆ ಗೊತ್ತಾಗ, ಅದಕ್ಕೆ ಉಷಕ್ಕಾಲ, ಪ್ರತ್ಯೂಷಕ್ಕಾಲ, ಪ್ರತ್ಯೂಷ ಅಂತ ಹೇಳ್ತಾರೆ. ಅದಕ್ಕೆ ಸಾಯಂಕಾಲ ಸೂರ್ಯ ಮುಳುಗಿದ ತಗ್ಗಿನ ಕತ್ಲಾಗಿಲ್ಲ, ಪ್ರದೋಷ ಅಂತ ಕರೀತಾರೆ. ಅದು ಆಮೇಲೆ ರಾತ್ರಿನೇ, ಮುಳುಗಿದ ಮೇಲೆ ರಾತ್ರಿ ಆಗಿಬಿಡುತ್ತೆ. ಅದು ಪ್ರದೋಷ. ಹಗಲು ಅಲ್ಲ, ಹಗಲು ಅಲ್ಲ, ರಾತ್ರಿ ಸಂಧ್ಯೆ. ಅದಕ್ಕೆ ಸಂಧ್ಯಾ ಒಂದು ಹ್ಯಾಂಗೆ ಮಾಡ್ಬೇಕಾದ್ರೆ ಸಂಧಿ ಕಾಲದಲ್ಲಿ ಮಾಡಬೇಕು. ಅರುಣೋದಯ ಹಾಗೆ, ಪ್ರತ್ಯೂಷ ಅಂದರೆ ಅರುಣೋದಯ ಕಾಲ. ಇನ್ನು ಬೆಳಗಾಗಿಲ್ಲ, ಬೆಳಗಾಗ್ಲಿಕ್ಕಿದೆ. ಅಬೌಟ್ ಟು ಏನದು ರೈಸ್, ಅದು ಇದು ಅಬೌಟ್ ಟು ಸನ್ಸೆಟ್. ಅದು ಆ ಬದ್ಧದ ಕಾಲ ಇದೆ, ಬಹಳ ಮುಖ್ಯ. ಅದು ಸೂರ್ಯೋದಯ ಆಗಿಲ್ಲ ಇನ್ನು. ಇದು ಸೂರ್ಯ ಮುಳುಗಿದ ಆ ಕಾಲ ಇದೆಯಲ್ಲ, ಮುಳುಗಿದ ತಕ್ಷಣ ಕತ್ಲಾಗೋದಿಲ್ಲ. ಬರೋಕ್ಕಿಂತ ಮುಂಚೆ ಬೆಳಕಾಗಿರುತ್ತೆ. ಆ 2 ಕಾಲ ಇದೆ. ಬರದೇನೂ ಬೆಳಕು, ಹೋದ್ಮೇಲೆ ಇನ್ನೂ ಬೆಳಕು. ಆ ಕಾಲನ ಹುಷಾರಾಗಿ ತಿಳ್ಕೊಂಡಿರ್ಬೇಕು. ಆ ವಿಷಯ ಇಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಸರ್ವ ಶರೀರೇಶು ಪ್ರತಿ ಶರೀರಂಚ ದಕ್ಷಿಣಾಕ್ಷಾದಿ ಸ್ಥಾನೇಶು ಸ್ಥಿತಃ ಪರಮಪುರುಷಃ ಸ್ವಪ್ನಾದ್ಯವಸ್ಥಾ ಪ್ರವರ್ತೈತಿ ಇತ್ಯುಕ್ತಂ. ನೋಡಿ, ಸ್ಪಷ್ಟ ಇದೆ. ದಕ್ಷಿಣಾಕ್ಷಿ ಅಂದರೆ ಬಲಗಣ್ಣು ಮೊದಲಾದ ಸ್ಥಾನಗಳಲ್ಲಿದ್ದು ಪರಮಾತ್ಮ ಏನು ಮಾಡ್ತಾನೆ? ಸ್ವಪ್ನಾದ ಅವಸ್ಥೆಗಳನ್ನು ಕೊಡ್ತಾನೆ ಅಂತ ಹೇಳಿದಿರಿ. ತತ್ರ ಸರ್ವತ್ರ ಸ್ಥಿತಃ ಕಿಂ ಏಕಏವ ಭೂತ ಪರಸ್ಪರಂ ಭಿನ್ನ. ಹಾಗಿದ್ದರೆ ಸರ್ವತ್ರ ಪರಮಾತ್ಮ, ಒಂದೊಂದು ಕಡೆ ಪರಮಾತ್ಮ ಅಂತ ಭೇದ ಇದೆಯಾ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಬೇಕು. ಯತಿ ಯುಗಪದ್ ಭಿನ್ನ ಸ್ಥಾನಂ ತದ್ಭಿನ್ನಂ ದೃಷ್ಟಂ. ಈಗ ಉದಾಹರಣೆ, ಘಟ ಒಂದು ಕಡೆ ಇದೆ, ಆಮೇಲೆ ಇನ್ನೊಂದು ಕಡೆಗೆ ಇದೆ. ಇಲ್ಲಿರೋ ಘಟ ಅಲ್ಲಿರೋ ಘಟ ಅಂದಾಗೆ ಘಟಗಳಿಗೆ ಏನು ಬಂತೀಗ? ಭೇದ ಬಂತು. ಆ ರೀತಿಯಲ್ಲಿ ಇಲ್ಲಿರೋ ದೇವರು ಅಲ್ಲಿರೋ ದೇವರು ಅಂತ ಭೇದ ಬರುತ್ತಾ ಅಂತ ಪ್ರಶ್ನೆ ಈಗ. ಅಥವಾ ಶಕ್ತಿ ವ್ಯತ್ಯಾಸ ಆಗುತ್ತಾ ಅಂತ ಪ್ರಶ್ನೆ ಈಗ. ಆಗೋದಿಲ್ಲ. ಅದು ಉತ್ತರ ಕೊಡಬೇಕಾಗಿದೆ. ಬಹಳ ಮುಖ್ಯವಾದ ಅಂಶ ಇದು. ಯಥಾ ಘಟಾದಿ ಭಿನ್ನಸ್ಥಾನಶ್ಚಾಯಂ
ಇತ್ಯತೋ ಭಿನ್ನ ಏವ ಭವೇತ್. ಭಿನ್ನ ಸ್ಥಳದಲ್ಲಿರ್ತಕ್ಕಂಥ ಘಟ ಇನ್ನೊಂದು ಕಡೆ ಇರ್ತಕ್ಕಂಥ ಘಟ ಎರಡು ಏನಾಗಿರಬೇಕು? ನಮ್ಮಲ್ಲಿರೋ ಗಂಟೆ ನಿಮ್ಮಲ್ಲಿರೋ ಗಂಟೆ ಏನಾಗಿರಬೇಕು? ಅಷ್ಟೇ. ಯಾಕೆ? ಸ್ಥಾನಭೇದದಿಂದಾಗಿ. ಸೊ ಇಲ್ಲಿರೋ ದೇವರು ಅಲ್ಲಿರೋ ದೇವರಲ್ಲಿ ಭೇದ ಬರುತ್ತಾ ಅಂತ ಪ್ರಶ್ನೆ ಬಂತೀಗ, ಉತ್ತರ ಕೊಡಬೇಕು. ಸಯೇವಚ ಇತ್ಯುಕ್ತ ಮಿತಿ ಪ್ರಾಪ್ತೆ, ಅದು ಪ್ರಶ್ನೆ. ಈಗ ಅವನೇನೋ ಅಥವಾ ಬೇರೆಯವನೋ ಅಂತ ಪ್ರಶ್ನೆ ಬಂದರೆ ಭಿನ್ನಾನಂಚ ತಾರತಮ್ಯ ಅನುಗ್ರಹ ಭಾವಶ್ಚ ಉಪಲಬ್ಧ ಐತಿ. ಭಿನ್ನ ಅಂದ ತಕ್ಷಣವೇ ತಾರತಮ್ಯ ಶುರುವಾಯಿತು. ಹಾಗೆ ಕಣ್ಣಲ್ಲಿ ಮೇಲಿದೆ, ಕೆಳಗಿದೆ, ಈ ದೇವರು ಶ್ರೇಷ್ಠ, ಈ ದೇವರು ಕಡಿಮೆ ಅಂತ ಹೇಳೋದು. ಇವನ್ ಪವರ್ ಜಾಸ್ತಿ, ಕೃಷ್ಣ ಪವರ್ಫುಲ್ಲು, ರಾಮ ಅಷ್ಟು ಪವರ್ಫುಲ್ ಅಲ್ಲ, ನರಸಿಂಹ ಭಾರಿ ಪವರ್ಫುಲ್ಲು, ಬುದ್ಧಾವತಾರ ಭಾರಿ ಸೌಮ್ಯ, ಇವೆಲ್ಲ ತಿಳ್ಕೊಳಕ್ಕೆ ಹೋಗ್ಬಾರ್ದು ಅಂತ ಪ್ರಶ್ನೆ ಬರುತ್ತೆ ನಮಗೆ. ಸ್ಥಾನಭೇದದಿಂದಾಗಿ, ವಯೋಭೇದದಿಂದಾಗಿ. ರನ್ನಿಂಗ್ ರೇಸ್ ಫಾಸ್ಟಾಗಿ ಓಡ್ತಿದ್ದಾರೆ, ಆಮೇಲೆ ಮನೇಲಿ ಹೆಜ್ಜೆ ಇಡ್ಲಕ್ಕೂ ಬರೋದಿಲ್ಲ. ಹೇಳಿದ್ನಲ್ಲ, ಮೆಟ್ಲತ್ತಕ್ಕಲ್ಲ, ಅದು ಎವರೆಂಟ್ ಹತ್ತಿದವನಿಗೆ ಹೊಸ್ಲು ದಾಟ್ಲಕ್ಕೆ ಬರೋಲ್ಲ. ಹೊಸ್ಲು ದಾಟ್ಲಕ್ಕೆ ಎಷ್ಟೋ ಜನದ ಮನೆಯಲ್ಲಿ ವಯಸ್ಸು ಇದ್ದಾಗ ಹೊಸ್ಲು ಇಡೋದಿಲ್ಲ. ಯಾಕೆ? ಹತ್ಲಕ್ಕಾಗದು ಪಜೀತಿ ಆಗುತ್ತೆ ಅವ್ರಿಗೆ. ಸರಿಸ್ಕೊಂಡು ಹೋಗ್ತಾರೆ, ಕಾಲ ಎತ್ತಿಡ್ಲಕ್ಕೆ ಬರೋದಿಲ್ಲ. ಈಗ ಕೊಂಡು ಹೋಗ್ತಾ ಆಟ ಬಂದು ನಿಂತು ಬಿಡುತ್ತೆ. ಗೊತ್ತಾಯ್ತಾ? ಅದಕ್ಕೇನೆ ಅದು ನೋಡಿ, ಎಷ್ಟು ಬದ್ದೆ ಆಗಿದ್ರು ಈಗ ಆಗಿದೆ. ಅವಸ್ಥಾ ಭೇದದಿಂದ ಏನಾಯ್ತು? ಈಗ ನಮಗೆ ವ್ಯತ್ಯಾಸ ಆಗ್ತಾ ಇಲ್ಲ. ಈಗ ಜಾಗ್ರದ ಅವಸ್ಥೆಯಲ್ಲಿದ್ದೇವೆ, ಸ್ವಪ್ನಾವಸ್ಥೆಯಲ್ಲಿದ್ದೇವೆ, ಸೂಕ್ಷ್ಮದಲ್ಲಿದ್ದೇವೆ. ನಮಗೆ ವ್ಯತ್ಯಾಸ ಬಂತೋ ಇಲ್ಲ ಈಗ? ಆದ್ದರಿಂದ ಕೊಡೋ ದೇವರಿಗೂ ವ್ಯತ್ಯಾಸ ಬರುತ್ತಾ? ಸ್ಥಾನ ಭೇದದ ಪ್ರಶ್ನೆ ಬಂತೀಗ ಇಲ್ಲ. ಅದು ಉತ್ತರ ಕೊಡುತ್ತಾ? ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ನ ಸ್ಥಾನ ಭೇದೋಪ್ಯಸ್ಯ ಭೇದ ಕಶ್ಚಿತ್ ಪರೇಶಿದು. ದೇವರಲ್ಲಿ ವ್ಯತ್ಯಾಸ ಇಲ್ಲ. ದೇವರು ಎಲ್ಲೇ ಇದ್ದರೂ ಕೂಡ, ಉದಾಹರಣೆಗೆ ಬೆಂಕಿ ಎಲ್ಲಿದ್ದರೂ ಬೆಂಕಿನೇ. ಬೆಳಗಿನ ಬೆಂಕಿ ಸ್ವಲ್ಪ ಸಣ್ಣಗಿರುತ್ತೆ, ಸಾಯಂಕಾಲದ ಭಾರಿ ಜೋರಾಗಿ, ಮಧ್ಯಾಹ್ನ ಅಂತೂ ಭಾರಿ ಇದು, ಸಾಯಂಕಾಲ ಡಲ್ ಆಗಿಬಿಡುತ್ತೆ, ಏರಿಲ್ಲ, ಬೆಂಕಿನೇ. ನೋಡಿ ದೇವ್ರು ಹೇಗಿಟ್ಟಿದ್ದಾನೆ. ಕೆಲವನ್ನ ಸ್ಥಾನ ಭೇದದಿಂದ ವ್ಯತ್ಯಾಸ ಮಾಡ್ತಾನೆ, ಕೆಲವನ್ನ ಮಾಡೋದಿಲ್ಲ. ಅದಕ್ಕೆ ಎಲ್ಲರೂ ವಿಶೇಷ ದೇವರ ವೈಭವ. ಆ ಸೃಷ್ಟಿಯಿಂದನೇ ಏನು ತಿಳ್ಕೊಬೇಕು ನಾವು ದೇವರನ್ನ? ಇಂಥ ಸೃಷ್ಟಿ ಮಾಡೋ ದೇವರಲ್ಲಿ ಎಷ್ಟು ಸಾಮರ್ಥ್ಯ ಇರ್ಬೋದು. ಗೊತ್ತಾಯ್ತಾ? ಈ ಸೃಷ್ಟಿ ಮಾಡೋ ದೇವರಲ್ಲಿ ಎಷ್ಟು ಸಾಮರ್ಥ್ಯ ತೋರಿಸ್ತಾರೆ. ಹಾಲಿದೆ, ಒಂದು ಚೂರು ಏನಿಲ್ಲ, ಕಪ್ಪಿಲ್ಲೇ ಇಲ್ಲ, ಚೂರು ಕಪ್ಪಿಲ್ಲ, ಯೂನಿಫಾರ್ಮ್ ಆಗಿದೆ. ಯಾತಕ್ಕೂ ದೃಷ್ಟಾಂತ ಬಂತು ಅಂದರೆ ದೇವರಲ್ಲಿ ಬರೀ ಗುಣ ಇದೆ, ಸ್ವಲ್ಪ ದೋಷ ಇರಬಾರ್ದೆ ಅಂದರೆ ಹಾಲು ಸ್ವಲ್ಪ ಕಪ್ಪಿದೆ ಹಾಗಿದ್ರೆ ತೋರಿಸಾಗಿದ್ರೆ. ಗೊತ್ತಾಯ್ತಾ? ಇಲ್ಲ ಏನಾಗ್ತಿದೆ, ಎಲ್ಲ ಕಡೆ ತಪ್ಪಿದ್ದು ಬಿಟ್ರೆ ಎಲ್ಲರ ಮನೆ ದೋಸೆ ತೂತೇನೆ, ಎಲ್ಲರ ಮನೆ ದೋಸೆ ತೂತೋದು ಏನರ್ಥ? ಆಗ ದೇವರಲ್ಲೂ ದೋಷ ಇರಬೇಕು ಅಂತಾಯ್ತು. ದೇವರು ಕೂಡ ಪಾಪ ಎಷ್ಟೇ ದೊಡ್ಡವರಾದ್ರೂ ಪಾಪ ಅವನು ನಮ್ಮಂತೆ ತಾನೆ, ಅವನು ನಮ್ಮಂತೇನೆ, ದೇವರು ಅವನನ್ನು ಮಾಡ್ತಾನೆ ಅಂತ ಹೇಳ್ಬಿಡೋದು ಬರೀ. ಹಾಗೆಲ್ಲ ಹೇಳಬಾರ್ದು. ಅದಕ್ಕೆ ಎರಡು ಸೃಷ್ಟಿಯನ್ನು ಇಟ್ಟಿದ್ದಾರೆ. ಈ ಫಾಲಿಡಾರೆ ಸ್ವಲ್ಪ ಭಾಗ ತಗೋ ಅಂತ ಹೇಳಕ್ ಬರುತ್ತಾ? ಕೆಲವನ್ನ ಏನು ಮಾಡ್ತಾ, ಕೆಲವು ಸಿಪ್ಪೆ ತೆಗೆದು ತಿಂದು ಬಿಡ್ತಾರೆ. ಫಾಲಿಡಾ ಬೇಲಿನ ಭಾಗ ತೆಗೆದು ಕುಡಿದು ಬಿಡೋ ಅಂತ ಹೇಳಿದ್ರೆ ಆಗತ್ತಾ? ಇಲ್ಲ. ಅಲ್ಲಿ ಸಿಪ್ಪೆ ಬೇರೆ, ತಿರುಳು ಬೇರೆ. ಇಲ್ಲಿ ಹಾಗಲ್ಲ, ಎಲ್ಲಕ್ಕೂ ವಿಷಯನೇ. ಅದೇ ಒಂದು ದೋಷಪೂರ್ಣ ಕಲಿ ಆಗಿದ್ದಾನೆ, ಬರೀ ದೋಷನೇ ಆಗಿದೆ. ಒಳ್ಳೆ ಭಾಗ ಅಂತ ಇಲ್ಲೇ ಇಲ್ಲ. ದೇವರಲ್ಲಿ ಕೆಟ್ಟ ಭಾಗ ಇಲ್ಲ, ಒಳ್ಳೆ ಭಾಗ ಇಲ್ಲ. ಎಕ್ಸಾಂಪಲ್ ಇಲ್ಲಿದೆ. ಈಗ ಈ ಥರ ಇದೆ. ಈಗ ಚಂದ್ರ ಇದ್ದಾನೆ, ಬಿಳಿ ಇದೆ, ಸ್ವಲ್ಪ ಕಪ್ಪಿದ್ದಾನೆ. ಗೊತ್ತಾಯ್ತಾ? ಕೆಲವರಲ್ಲಿ ಏನಾಗ್ಬೋದು, ದೋಷ ಇರ್ಬೋದು, ಸ್ವಲ್ಪ ಇರ್ಬೋದು. ಕೆಲವರಲ್ಲಿ ದೋಷ ಜಾಸ್ತಿ, ಗುಣ ಕಡಿಮೆ. ಕೆಲವು ಗುಣ ಜಾಸ್ತಿ, ಕಡಿಮೆ. 50-50 ಇರ್ಬೋದು. ಅಷ್ಟು ಬಿ ಚಂದ್ರ ಅರ್ಧ ಕಾಣಿಸ್ತಾರೆ, ಅರ್ಧ ಕಾಣಿಸೋದಿಲ್ಲ. ಈ ರೀತಿ ಇರ್ಬೋದು. ಎಷ್ಟು ವೆರೈಟಿ ಜಗತ್ತಿದೆ ಅದೆಲ್ಲ ತೋರಿಸ್ತಾನೆ. ಇದೆಲ್ಲ ನೋಡಿದಾಗ ಓ ಹಾಗಿದ್ರೆ ಒಪ್ಲಕ್ಕೆ ಬರುತ್ತೆ. ಹಾಗಲ್ಲ, ಒಂದೇ ತಲೆ ಕೂಡಿಸ್ಕೊಂಡ್ಬಿಡ್ತಾರೆ. ಎಲ್ಲರ ಹಣೆ ಬರೋನು ಇಷ್ಟೇನೆ, ದೇವರು ಇಷ್ಟೇನೆ. ಪಾಪ ಅವನೇನು ಮಾಡ್ತಾನೆ? ಗೊತ್ತಾಯ್ತಾ? ನಮ್ಮ ಹಣೆ ಬರ ಇದೆ, ಅವನೇನು ಮಾಡ್ತಾರೆ? ಹಣೆ ಬರ ದೊಡ್ಡದಾಯ್ತಾಗ, ಇವರಿಗಿಂತ ದೊಡ್ಡದಾಗ್ಬಿಡ್ತಾರೆ. ಆ ಥರ ಹೇಳಬಾರ್ದು. ಇವೆಲ್ಲ ಅದಕ್ಕೆ ಆಚಾರ್ಯ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರ ಅನಂತ ಗುಣಪ್ಪ. ಜಗತ್ತನ್ನು ಸರಿಯಾಗಿ ನೋಡ್ತಾ ಹೋಗಿ ನೀವು ಜಗತ್ತು ಅರ್ಥ ಆಗ್ತದೆ, ಜಗತ್ತಿನ ವೈವಿಧ್ಯ ಅರ್ಥ ಆಗ್ತದೆ, ದೇವರು ಹೇಗೆ ಭಿನ್ನ ಅಂತಲೂ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾದ ಅಂಶ. ಮೆಕ್ಯಾನಿಕಲ್ ಇರಬಾರ್ದು. ಇವು ನಮ್ಮಲ್ಲಿ ಏನಾಗುತ್ತೆ, ಇಲ್ಲಿ ಇರ್ತಾನೆ, ಅಲ್ಲಿ ಫ್ಲೈಟಲ್ಲಿ ಹೋಗ್ತಾನೆ ಬರ್ತಾನೆ, ಇಟ್ ಮೇಕ್ ನೋ ಡಿಫ್ರೆನ್ಸ್. ಬೆಳಿಗ್ಗೆ ಅಲ್ಲಿ ಹೋದ ಸಾಯಂಕಾಲ ಇರ್ಬೇಕು, ಅಷ್ಟೇನು ಗೊತ್ತೇ ಆಗೋದಿಲ್ಲ ನನಗೆ. ತೀರ್ಥಯಾತ್ರೆ ಅದಕ್ಕೆ ಏನು ಮಾಡಿಬಿಟ್ರು, ನಡ್ಕೊಂಡು ಹೋಗೋದು ನಂಬರ್ 1. ಅವಾಗ ಏನಾಗುತ್ತೆ, ಎಲ್ಲ ಡಿಫ್ರೆನ್ಸ್ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ಡಿಫ್ರೆನ್ಸೇ ಗೊತ್ತಾಗಲಿಲ್ಲ ಅವನಿಗೆ. ಡಿಫ್ರೆನ್ಸ್ ಎಲ್ಲ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ. ದೇಶ ಭೇದ ಗೊತ್ತಾಗುತ್ತೆ. ಎಲ್ಲ ಮಣ್ಣೆ, ಎಲ್ಲ ಒಂದೇ ಅಂತ ನೀನು ನೋಡಂತೆ. ನೀವೀಗ ಕೆಂಪು ಮಣ್ಣು ಬೇರೆ, ಕಪ್ಪು ಮಣ್ಣು ಬೇರೆ. ಅಲ್ಲಿ ಇಲ್ಲಿ ಹತ್ತಿ ಬೆಳೆಯೋದಿಲ್ಲ, ಏನು ಮಾಡಿ, ಅದಕ್ಕೆ ಬ್ಲಾಕ್ ಕಾಟನ್ ಸಾಯಿಲ್ ಅಂತಾನೆ ಹೆಸರು. ಹಾಗಿದ್ರೆ ಎಲ್ಲರೂ ಒಂದೇ ಅಂತ ಹೇಳ್ತಾರಲ್ಲ, ಮತ್ತೆ ಯಾವ್ದು ತೋರ್ಸಾಗಿದ್ರೆ ನೋಡಿ, ವ್ಯತ್ಯಾಸ ತೋರಿಸ್ ಮತ್ತೆ ಹೇಗಿದ್ರೆ ಇವರೇನೇ ಎಲ್ಲರೂ ಸಮಾನ ಅಂತ ಹೇಳ್ತಾರಲ್ಲ. ಅದು ಕ್ರಿಕೆಟ್ ಪ್ಲೇಯರ್ಸಲ್ಲಿ ಇಬ್ಬರು ಮಿಕ್ಸ್ ಮಾಡಿ ಹಾಗಿದ್ರೆ ಗಂಡಸಾಗಿ ಇಬ್ಬರು ಸೇರಿಸ್ಬಿಡಿ ನೋಡೋಣ. ಅದಿಲ್ಲ, ಅದು 5 ಇದಕ್ಕೆ ಯಾವುದಕ್ಕೆ ಇದೆಲ್ಲ ವಾಸಿ ಸ್ವಲ್ಪ ಯಾವುದು ಬರುತ್ತಲ್ಲ, ಯಾವ್ದಪ್ಪ ಅದು
ಬಾಕ್ಸಿಂಗ್ ಗತಿಯರಾಗಬೇಕಾದ್ರೆ ಸೇರಿಸಿ ಹಾಗೆ ಮಾಡಿಸಿ ನೋಡೋಣ ಅಂತ ಕೇಳಿದರೆ ತಪ್ಪದು. ಬಾಯಲ್ಲೆಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಕೆಲವು ಒಪ್ಪಬೇಕು ನಾವು. ಸುಮ್ಮನೆ ಮೆಕ್ಯಾನಿಕಲಿ ಏನಂತ ಹೇಳಬಾರ್ದು, ಒಂದೇ ಅಂತ ಹೇಳೋದಕ್ಕೆ. ಹಾಗಿದ್ದರೆ ಇನ್ಕಮ್ ಈಗದೆಲ್ಲ ಗೊತ್ತಿಲ್ಲ. ಹಿಂದೆ ಹೆಂಗಸಿಗೆ ಸ್ವಲ್ಪ ರಿಯಾಯಿತಿ ಕೊಡ್ತಿದ್ದಾರೆ ಹೆಂಗಸಿಗೆ. ಇದೆಯಾ ಅದೋ ಇಲ್ಲ, ಇದೆಯಾ ಅದ. ಮತ್ತೆ ಯಾಕೆ ಕೊಡಿ ಸಮಾನ ಅಂದರೆ ಯಾಕೆ ಕೊಡ್ತೀರಿ ಹಾಗಿದ್ರೆ? ಗೊತ್ತಾಯ್ತಾ? ಆಮೇಲೆ ಸಮಾನ ಕೆಲವು ಕಡೆ ಸಮಾನ ಮಾಡ್ತಾರೆ, ತಪ್ಪಲ್ಲ. ಯಾಕೆ? ಉದಾಹರಣೆಗೆ ಇವರಿಗೆ ಹೆಂಗಸರಿಗೆ 30 ಬಂದರೆ ಸಾಕು, ಗಂಡಸರಿಗೆ 35% ಬರ್ಬೇಕು. ಪಾಸ್ ಆಗ್ಲಿಕ್ಕೆ ಅಂತ ಮಾಡಿ ಗತಿ ಏನಾಗುತ್ತಾಗ? ಗೊತ್ತಾಯ್ತಾ? ಗಂಡಸರಿಗೆ ಡ್ರೈವಿಂಗ್ ಫುಲ್ ಬರ್ಬೇಕು, ಹೆಂಗಸರಿಗೆ ಅರ್ಧ ಬಂದರೂ ಪರವಾಗಿ ಏನು ಮಾಡಬೇಕಾಗಿದ್ರೆ ಅಂದರೆ ಕೊಡಿಸ್ಬೋದು ಅಂತ. ಅಂದರೆ ಕೆಲವು ಕಡೆ ಒಪ್ಪಬೇಕು ನಾವು. ಸಾಮ್ಯ ಬಡಿಸ್ಬೇಕಾರೆ ಸಾಮ್ಯ ತೋರಿಸ್ಲೇಬೇಕಾ? ಕೇಳಿದ್ರೆ ಎಲ್ಲರಿಗೂ ಕೇಳಿಸ್ತಷ್ಟೇ, ಬೇರೆ ದಾರಿ ಇಲ್ಲ. ಇಲ್ಲಿ ಹಾಗಲ್ಲ, ಪರಿಸ್ಥಿತಿ ಆಗುತ್ತೆ. ಆ ರೀತಿ ಮಾಡಿ ಪದಾರ್ಥ ವೇಸ್ಟ್ ಆಗುತ್ತೆ. ಚಿಕ್ಕವರು ದೊಡ್ಡ ಒಂದೇ ವೇಸ್ಟ್ ಆಗುತ್ತೆ, ಉಳಿದವರು ಸಾಲದೆ ಬರುತ್ತೆ. ಅದು ಸಮಾನ ತಪ್ಪಕ್ಕೆ ಆಚಾರ ಒಂದು ಕರೆಕ್ಟ್ ಹೇಳ್ಬಿಟ್ಟು ಎಲ್ಲಿ ಯಾವ ರೀತಿ ನಡ್ಕೊಂಡ್ರೆ ಸಮಾನ ಆ ರೀತಿ ನಡ್ಕೊಳ್ಳಿ. ಸಮಾನತೆಗೂ ಒಂದಿದೆ. ಸಮಾನತೆಗೂ ಸಮಾನವಾದ ಅರ್ಥ ಮಾಡಬೇಕೇ ಹೊರತು ವಿಷಮವಾದ ಅರ್ಥ ಮಾಡೋದಕ್ಕೆ ಹೋಗಬಾರ್ದು. ಇಲ್ಲಿ ಹಾಗೆ ನಡೆದಿದೆ. ದೇವರಿಗೆ ಸ್ಥಾನಭೇದದಿಂದ ವ್ಯತ್ಯಾಸ ಹುಟ್ಟೋದ್ರೆ ವ್ಯತ್ಯಾಸ ಇಲ್ಲ. ಇದು ದೇವರ ವೈಭವ. ಇದು ಈ ಹಾವೇ ಇದೆ, ಮುಖದಲ್ಲಿ ವಿಷ ಇದೆ. ಇದರ ಎಲ್ಲ ಕಡೆ ಇಲ್ಲ. ಹಲ್ಲಲ್ಲಿದೆ, ಬೆಲೆ ಕಡೆ ಇಲ್ಲ, ಬಾಲ್ದಲ್ಲಿಲ್ಲ. ಗೊತ್ತೇ? ಬಾಲ್ದಲ್ಲಿದೆ, ಮುಖದಲ್ಲಿಲ್ಲ. ಅದು ತಮಾಷೆ ಮಾಡ್ತಾರೆ. ಹಾವಿಗೆ ಹಲ್ಲಲ್ಲಿದೆ, ಮುಖದಲ್ಲಿ ಹಲ್ಲಲ್ಲಿದೆ, ಬಾಲದಲ್ಲಿದೆ. ದುಷ್ಟ ಇದ್ದಾರಲ್ಲ, ಬೈ ತುಂಬ ಇದೆ ಅವ್ನಿಗೆ ಬೈಯ ತುಂಬ ವಿಷ ಅಂತ ಹೇಳ್ಬಿಟ್ಟು ಅದನ್ನ ಇದು ಉಪಯೋಗ ಮಾಡಿಕೊಟ್ರು ವ್ಯತ್ಯಾಸ ತೋರ್ಸೋಕ್ಕೋಸ್ಕರ. ಅದ್ರ ಭವಿಷ್ಯ ಕೆಟ್ಟವನಾದರೆ ಹಾವು ಚೋಳಿಗಿಂತ ಹೋಪ್ಲೆಸ್ ಅಂತ ಅರ್ಥ. ಅದು ಅಟ್ಲೀಸ್ಟ್ ಹಾವು ಚೋಳಿನ ದೂರ ಇರಲಿ ವ್ಯವಸ್ಥೆ ಇದೆ. ಇವತ್ತು ಏನಾದರೂ ಹಾಳು ಮಾಡ್ತಾನೆ. ಅದರಿಂದ ಹುಷಾರಾಗಿರಿ. ಒಳ್ಳೆ ಮೆಸೇಜ್ ಕ್ರಿಯೇಟ್ ಆಯ್ತು. ದೇವರು ಅದಕ್ಕೋಸ್ಕರ ಹಾಗಿಟ್ಟಿದ್ದಾರೆ ಅಂತ. ಅದನ್ನ ನೋಡ್ತಾ ಹರಿ ಗೊತ್ತಾಗುತ್ತೆ. ಅದೇ ಬಹುಚಿತ್ರ ಜಗತ್ ಬಹುಧಾ ಕನ್ನಡ ತಗರ್ತ ಅಲ್ಲಿಗಿರಲಿ. ನಾಳೆ ನೀವು ವಿಶೇಷವಾಗಿ ಹೇಳ್ತಾರೆ. ಯಾರಿಗೆ ದೇವರಿಗಿಲ್ಲ ಅದೇ ಹೇಳ್ತಿರೋದು. ಉಳಿದ ಅಪ್ರಾಕೃತಕ್ಕೆ ಇವೆಲ್ಲ ಪ್ರಾಕೃತ ಇಷ್ಟ ನೀರು ಮಾಡುತ್ತ ಅವ್ರನ್ನ. ನಮಗೆ ಹಸಿವಾಗಿದೆ ಹೌದಲ್ಲ, ಬೇರೆಯವ್ರಿಗೂ ಕೂತ್ಕೊಂಡ್ಬಿಟ್ಟು ಹಸಿ ಹೋಗಿಬಿಡತ್ತಾ ಗೊತ್ತಾಗಲಿಲ್ಲ. ಆಮೇಲೆ ಬೇರೆ ಕಡೆ ಹೋದ ಹಸಿ ಹೋಗುತ್ತಾ ಹೋಗುತ್ತೆ. ಒಳಗಿದ್ದದು ಚೇಂಜ್ ಆಗೋದಿಲ್ಲ. ಬಿಸಿಲಿದೆ, ಸ್ವಲ್ಪ ನೆರಳಿಗೆ ಸರಿ ಹೋಗ್ಬಿಡುತ್ತೆ. ಅದು ಹಸಿವಾರಿ ಚೇಂಜ್ ಆಗುತ್ತೆ, ಬಾಯರಿಗೆ ಚೇಂಜ್ ಆಗುತ್ತಾ? ಹಾಗಾದ್ರೆ ಯಾಕೆ? ಕೇಸೇ ಬೇರೆ. ಸೊ ಅಪ್ರಾಕೃತ ವಸ್ತುವಿಗೆ ಇದು ಅಪ್ಲಿಕಬಲ್ ಅಲ್ಲ. ಅದು ಇಷ್ಟು ಬಿಸಿಲಿದೆ, ಹೇಗಿದೆ, ತಣ್ಣಗಿದೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದೆ, ಮೂತ್ರ ಸಿಕ್ಕೋಗ್ತದೆ ತಕ್ಷಣ. ಇಲ್ಲ ನಮ್ಮನೆ ಮ್ಯಾಜಿಕ್ ಗೊತ್ತಾ ಅಂತ ಯಾರು ಹೇಳೋದಿಲ್ಲ. ನಮ್ಮನೆ ಬೈ ಹೋಗನೆ ಹಾಗೆ ಅಂತ ಯಾರು ಹೇಳೋದಿಲ್ಲ.